ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ದಿನದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಣ್ಣದೊಂದು ಲಾಗ್ ಆಗಿರುತ್ತೆ. ನಾವೇನು ಹಬ್ಬ ಎಲ್ಲ ಜೋರಾಗಿ ಮಾಡಿ ಕಳಸೆಲ್ಲ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸೀರೆ ಎಲ್ಲ ಉಡಿಸಿ ಏನು ಮಾಡೋದಿಲ್ಲ. ನನಗೆ ಆ ಥರ ಮಾಡಬೇಕಂತ ಆಸೆ. ನೋಡೋಣ ಯಾವಾಗ ದೇವರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಸಿಂಪಲಾಗೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ನಾವು ಮಕ್ಕಳಿಗೆ ಒಬ್ಬಟ್ಟು ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟೆಲ್ಲ ಮಾಡೋಣ ಅಂತ ಬಂದೆ. ಇನ್ನು ಬೆಳಗ್ಗೆನೇ 5:30 ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ದೆ. ನನಗೆ ಏನೋ ಒಂದು 5:30 ಅಷ್ಟೊತ್ತು ಪೂಜೆ ಆದ್ರೇ ಸಮಾಧಾನ. ನಾವು ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಿಂಪಲಾಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಒಬ್ಬಟ್ಟಿಗೆ ಕಲಿಸ್ಬಿಡೋಣ ಹಸಿಟ್ಟು ಅಂತ ಹೇಳಿಬಿಟ್ಟು ಒಂದು ಕಡೆ ಬೇಳೆ ಎಲ್ಲ ಇಟ್ಟು ಇನ್ನೊಂದು ಕಡೆ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ ನನಗೆ ಯಾಕಪ್ಪ ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಕಣ್ಣು ಎಲ್ಲಿ ಇಟ್ಕೊಂಡು ಓಡಾಡ್ತೀನೋ ಅನಿಸ್ಬಿಡುತ್ತೆ. ಒಂದೊಂದು ಸತಿ ನನ್ನ ಮೇಲೆ ನನಗೇ ಕೋಪ ಬಂದುಬಿಡುತ್ತೆ. ಯಾಕಂದರೆ ಲಾಸ್ಟ್ ವೀಕ್ ಏನಾಯಿತು ಅಂದರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ನನಗೆ ಇನ್ನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಏನಾಯಿತು ಅಂದರೆ ಹೋಗ್ಬಿಟ್ಟು ಗೇಟ್ಗೆ ಕಾಲು ಹೊಡ್ಕೊಬಿಟ್ಟಿದ್ದೀನಿ. ವ್ಯಾನ್ ಬಂತು ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಹೊಡೋಗೋಕ್ಕೆ ಹೋಗಿ ಕರೆಕ್ಟಾಗಿ ಅದು ಕಾಲಿಗೆ ಮೊಣ್ಕಾಲಿಗೆ ಹೇಟ್ ಬಿತ್ತು. ಹಾಗಾಗಿ ತುಂಬ ಅಂದರೆ ತುಂಬ ನೋವು ಆಗ್ತಿತ್ತು. ಅದಂತೂ ತುಂಬ ತಡೆಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ನೋವುತ್ತಿತ್ತು. ಅಲ್ಲಿ ಕುತ್ಕೊಂಡ್ರೆ ಎದ್ದೊಳೋದಕ್ಕೆ ಆಗ್ತಿಲ್ಲ. ವಾಕೆಲ್ಲ ಮಾಡ್ಬೋದಿತ್ತು, ಓಡಾಡ್ಬೋದಿತ್ತು, ಆರಾಮಾಗಿರ್ಬೋದಿತ್ತು. ಆದರೆ ಕುತ್ಕೊಂಡ್ರೆ ನಿಂತ್ಕೋಬೇಕಾದ್ರೆ ತುಂಬ ನೋವುತ್ತಿತ್ತು ಸಿಕ್ಕಾಪಟ್ಟೆ. ಹಾಗಾಗಿ ಏನು ಕೂಡ ಜಾಸ್ತಿ ಲಾಂಗ್ ವಿಡಿಯೋ ಎಲ್ಲ ನಾನು ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಅಡುಗೆ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ನನಗೆ. ಸೊ ನನ್ನ ವಿಡಿಯೋದಲ್ಲಿ ಅಮ್ಮ ಮಾಡಿರುವಂತಹ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಯಾಕಂದರೆ ನಾನಂತೂ ಮಾಡಿಲ್ಲ. ಇನ್ನು ಅಮ್ಮ ಮನೆಯಲ್ಲಿ ವರ್ಷ ಪ್ರತಿ ಸಲನೂ ನಾವು ಇದೇ ರೀತಿಯಾಗಿ ಮುಗಿಸ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಚಿಕ್ಕವರಿದ್ದಾಗಿಂದನೂ. ಹಾಗಾಗಿ ಈ ವರ್ಷವೂ ಪಾಪ ಅಮ್ಮ ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಅಲ್ಲಿ ಕರೆದ್ರು. ಆದರೆ ಇಲ್ಲಿ ತುಂಬ ಅಂದರೆ ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ಇನ್ನು ತಿರ್ಗಿ ನೆಕ್ಸ್ಟ್ ಡೇ ಸ್ಕೂಲ್ ಇದೆ, ಹಾಗಾಗಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಹೋಗಿಲ್ಲ. ಇನ್ನು ಇಲ್ಲಿ ಕೂಡ ದೀಪ ಹಚ್ಬೇಕಲ್ಲ, ಅಟ್ಲೀಸ್ಟ್ ನಾವು ಕುಂಗ್ಸಿಲ್ಲ ಅಂದ್ರೆ ಮನೆಯಲ್ಲಿ ದೀಪ ಹಚ್ಬೇಕು, ದೀಪಾರಾಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗಲಿಲ್ಲ. ಇನ್ನು ಸಾಯಂಕಾಲ ಮತ್ತೆ ದೀಪ ಹಚ್ತಾ ಇದ್ದೀನಿ. ದೇವ್ರ ಸಾಂಗ್ ಹಾಕೊಂಡು ಪೂಜೆ ಮಾಡ್ತಾ ಇದ್ರೆ ಒಂದೇನೋ ಒಂದು ಖುಷಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಿಜವೂ ಲಕ್ಷ್ಮಿನೇ ಬಂದರು ಅನ್ನೋ ಖುಷಿ ಬರುತ್ತೆ ನನಗಂತೂ. ನೋಡ್ಬೋದು ಒಬ್ಬಟ್ಟೆಲ್ಲ ಹಾಕ್ಕೊಂಡು ತಿಂತಾ ಇದ್ದೀವಿ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಒಂದು 5 ಒಬ್ಬಟ್ಟು ತಿಂದರು. ಅವರಿಗಂತೂ ನಾನು ಮಾಡೋ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಯಾರು ಮಾಡಿದ್ರು ಒಬ್ಬಟ್ಟು ತಿನ್ನೋದಿಲ್ಲ. ಯಾಕಂದರೆ ಅವ್ರಿಗೆ ಒಬ್ಬಟ್ಟು ತುಂಬ ತೆಳುವಾಗಿರಬೇಕು, ಹಸಿಟ್ಟೆಲ್ಲ ಇರಬಾರ್ದು. ಅವ್ರಿಗೆ ಆ ಥರ ಇದ್ದಾಗ ತುಂಬಾ ಇಷ್ಟ ಆಗುತ್ತೆ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಏನು ಮಸ್ತ್ ಇರುತ್ತೆ ಅಂತೀರ. ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಮಾಡೋ ವಿಡಿಯೋನ ಪೂರ್ತಿಯಾಗಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಕಾಲು ನೋವು ಇದ್ದಿದ್ದ ಕಾರಣಕ್ಕೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ನಾನು ವಿಡಿಯೋ ಲಾಗ್ ಮಾಡ್ಕೊಳ್ಳಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಅಲ್ಲಲ್ಲಿ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನು ಕೂಡ ಫೈನಲಾಗಿ ಒಬ್ಬಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಬಂದೆ. ನನಗಂತೂ ತುಂಬ ಇಷ್ಟ ಆಯಿತು ಒಬ್ಬಟ್ಟು. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ. ಇವತ್ತಿನ ಸಿಂಪಲ್ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.